ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್, ನನ್ನ ಯೋಚನೆಗೆ ಏನ್ ತಪ್ಪಿದೆ? ಅಷ್ಟೊಂದು ಕಾಸ್ಟ್ಲಿ ಸ್ಕೂಲ್ ಬೇಡ ಅಂದೆ, ಅಷ್ಟೇ ತಾನೆ? ನನಗೆ ನಿಮ್ಮ ಪ್ರಾಕ್ಟಿಕಾಲಿಟಿನೇ ಅರ್ಥ ಆಗ್ತಿಲ್ಲ ಸೀತಾ. ಅಲ್ಲ, ಬರೀ ನಾನು ಮಾತ್ರ ಅಲ್ಲ, ಎಷ್ಟೋ ಜನ ನಂತರ ಬಿಸ್ನೆಸ್ ಮಾಡೋರ ಮೇಲೆ ಥ್ರೆಟ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಐ ರಿಯಲಿ ಕಾಂಟ್ ಎಕ್ಸ್ಪ್ಲೇನ್ ಆಲ್ ದಟ್ ಟು ಯು. ರಾಮ್, ನಾನು ಮಿಡಲ್ ಕ್ಲಾಸ್, ನನಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಆದರೆ ಒಂದಂತೂ ಕ್ಲಾರಿಟಿ ಇದೆ, 15 ಲಕ್ಷದ ಮೇಲೆ 15 ಲಕ್ಷ ಕೊಟ್ಟು ಇವಳ ಸ್ಕೂಲಿಗೆ ಸೇರಿಸ್ಬೇಕಾ? ಅದ್ರ ಬದಲು ನಾನು ಹೋಮ್ ಸ್ಕೂಲಿಂಗ್ ಮಾಡ್ತೀನಿ, ಪ್ರತಿಯೊಂದನ್ನು ನಾನೇ ಕಲಿಸ್ಕೊಡ್ತೀನಿ, ಅವಳ ಮನೇಲೇ ಕಲೀಲಿ. ಎಲ್ಲಿ ತನಕ ಕಲ್ಸೋಕ್ಕಾಗುತ್ತೆ? ಫಾರ್ ಹೌ ಲಾಂಗ್? ಹಲೋ ಅದಕ್ಕೆ, ಹೇಗಿದ್ದೀರಾ? ನಾ ಹೇಗೋ ಇದ್ದೀನಿ ಬಿಡೆ ಸುಬ್ಬಿ. ನೀನು ಇದೇ ವೀಕೆಂಡ್ ಬರ್ತಿದ್ಯಾ ತಾನೆ? ನೀನಿಲ್ಲದೆ ಈ ಮನೇಲಿ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳೋರೇ ಇಲ್ಲ ಕಣೆ. ಪ್ಲೀಸ್ ಬೇಗ ಬಾರೆ. ಅದು ಅದಕ್ಕೆ ಈ ವಾರ ಮನೆಗೆ ಬರೋಣ ಅಂತಾನೆ ಇದ್ದೆ. ಅಷ್ಟರಲ್ಲಿ ನನಗೊಬ್ರು ಪೇಷಂಟ್ನ ಅಸೈನ್ ಮಾಡಿದ್ದಾರೆ. ಸೊ ಈ ವಾರ ಮನೆಗೆ ಬರೋದು ಡೌಟ್. ಅದಕ್ಕೆ ಏ, ಎಲ್ಲಿ ಹೋದ್ರು ನಿನ್ ಪೇಷಂಟ್ಸ್ ನಿನ್ನ ಬಿಡೋದೇ ಇಲ್ವಾ? ಇನ್ಫ್ಯಾಕ್ಟ್ ನೀನ್ ಅಲ್ಲಿ ಹೋಗಿರೋದು ಏನಕ್ಕೆ? ಗುರುಗಳನ್ನ ನೋಡ್ಕೊಂಡ್ ಬರಕ್ ತಾನೆ? ಅಥವಾ ಕಂಪ್ಲೀಟ್ ಆಗಿ ಕ್ಲಿನಿಕ್ ನ ಅಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ಯಾ ಏನು? ಬರೋ ಪ್ಲಾನ್ ಇಲ್ವೇನೆ ನಿಂಗೆ ವಾಪಸ್ಸು? ಹಾಗೇನಿಲ್ಲ ಅದಕ್ಕೆ, ನನಗೆಲ್ಲ ಗೊತ್ತಾಗತ್ತೆ ಕಣೆ. ಈ ಅದಕ್ಕೆ ನಿಂಗೆ ಬೇಡ ತಾನೆ? ಅದಕ್ಕೆ ಹಾಗೆಲ್ಲ ಅನ್ಕೋಬೇಡಿ. ಲೇ ಬಿಡೆ, ನೀನ್ ಏನಾದ್ರೂ ಮಾಡ್ಕೋ, ಯಾವಾಗಾದ್ರೂ ಬಾ. ನೀನು ನಿಮ್ಮಣ್ಣ ಇಬ್ರು ಗಂಟ್ ಸೌದೆಗಳ ತರ ಬಗ್ಸೋಕೆ ಆಗಲ್ಲ. ಅವ್ರು ನಿನ್ನ ಕರಿಯಲ್ಲ, ಅವ್ರು ಕರೀದೆ ನೀನ್ ಬರಲ್ಲ. ನಾನ್ ಕರೆದಿದ್ಕೋ ಬೆಲೆನೇ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಆದ್ರೆ ರುದ್ರ ಪ್ರತಾಪ್ ಇಲ್ಲಿರೋ ವಿಷಯನ ನಿಮ್ಗೂ ಅಣ್ಣಂಗೂ ಹೇಳ್ದೆ ಇರೋದೇ ಸರಿ ಅನಿಸ್ತಿದೆ. ಹೇಳಿದ್ರೆ ನೀವಿಬ್ರು ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ. ನನ್ನ ಜೀವನದಿಂದ ದೂರ ಆದ್ರು ಅನ್ಕೊಂಡಿದ್ರು ರುದ್ರ ಪ್ರತಾಪ್ ಯಾಕೆ ಮತ್ತೆ ನನ್ನ ಕಣ್ಮುಂದೆ ಬಂದ್ರು? ಅವರು ಅವ್ರ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದಾರೆ, ನಾನು ನಂದೇ ಅದ್ ಕಾರಣಕ್ಕೆ ಬಂದಿದ್ದೀನಿ. ಆದ್ರೆ ನಾವಿಬ್ರು ಇಲ್ಲಿದ್ದೀವಿ ಅಂದ್ರೆ ಇದಕ್ಕೇನೋ ಅರ್ಥ ಇರ್ಬೇಕಲ್ವಾ? ರುದ್ರ ಪ್ರತಾಪ್ ಅವರು ನನ್ಗೇನು ಸರಿಯಾಗಿ ಉತ್ತರನೇ ಕೊಡದೆ ನನ್ನನ್ನ ಬಿಟ್ಟು ಹೋದ್ರು. ಅವ್ರು ನಿಜವಾಗ್ಲೂ ಕೆಟ್ಟವ್ರ? ಶ್ರೀರಾಮಣ್ಣ ಹೇಳ್ದಾಗೆ ಅವ್ರ ಮೋಸ್ಕಾರನ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅಂತಾನೆ ಆ ದೇವ್ರು ನನಗೊಂದು ಅವಕಾಶ ಕೊಟ್ಟಿದ್ದಾನೆ ಅನ್ಸುತ್ತೆ. ಇದನ್ನೆಲ್ಲ ಇಲ್ಲಿಂದ ತಿಳ್ಕೊಂಡೇ ಹೋಗೋದು ನಾನು. ಸಿಹಿ, ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮ ಹೇಗ್ ಕಿತ್ತಾಡ್ತಾ ಇದ್ದಾರೆ ಅಂತ? ಅದಕ್ಕೆ ಕಾರಣ ನೀನೇ. ನೀನ್ ಇಲ್ಲೇ ಇದ್ದೆ ಅಂತಂದ್ರೆ ಅವರಿಬ್ರು ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ನೀನು ಬೇಗ ಬೋರ್ಡಿಂಗ್ ಸ್ಕೂಲ್ಗೆ ಹೊರಟೋಗು. ಬೋರ್ಡಿಂಗ್ ಸ್ಕೂಲಲ್ಲಿ ಯಾವ ಕಳ್ಳನೂ ಇರಲ್ಲ, ಕಿಡ್ನಾಪೂ ಇರಲ್ಲ. ನೀನು ಅಲ್ಲಿ ಹಾಯಾಗಿರ್ಬೋದು, ನೀನಿಲ್ದೆ ನಿಮ್ಮಪ್ಪ ಅಮ್ಮನೂ ಇಲ್ಲಿ ಹಾಯಾಗಿರ್ಬೋದು ಅಲ್ವಾ? ಹೋಗು, ಬೇಗ ಹೋಗು, ಹೊರಟೋಗು. ಸಿಹಿ, ಏನಾಯ್ತೆ? ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ನಾನು ಬೋರ್ಡಿಂಗ್ ಸ್ಕೂಲಲ್ಲೇ ಆರಾಮಾಗಿರ್ತೀನಿ. ನನ್ಗೆ ಆ ಸ್ಕೂಲ್ಗಂತೂ ಹೋಗೋದೇ ಇಲ್ಲ. ಬೋರ್ಡಿಂಗ್ ಸ್ಕೂಲ್ ಅಂತ ಯಾಕೆ ಹೇಳ್ತಿದ್ಯಾ? ಹಂಗಂದ್ರೆ ಅರ್ಥ ಗೊತ್ತಾ ನಿನಗೆ? ಸುಮ್ಮನೆ ಏನೋ ಮಾತಾಡ್ಬೇಡ. ಗೊತ್ತು ಸಿದ್ದಮ್ಮ, ಬೋರ್ಡಿಂಗ್ ಸ್ಕೂಲ್ ಅಂದ್ರೆ ತುಂಬಾ ದೂರ, ಅಲ್ಲೇ ಇರ್ಬೇಕಲ್ವಾ? ನಾನು ಅಲ್ಲೇ ಇರ್ತೀನಿ. ಪುಟ್ಟ, ನನ್ನನ್ನ ಅಪ್ಪನ ಬಿಟ್ಟು ನೀನ್ ಹೇಗೆ ಇರ್ತೀಯಾ? ಬೇಜಾರಾಗುತ್ತೆ ಸಿದ್ದಮ್ಮ, ಆದ್ರೂ ಇರ್ತೀನಿ. ನಾನು ದೊಡ್ಡೋಳಾಗಿದ್ದೀನಿ ಅಲ್ವಾ, ನನ್ಗೇನು ಭಯ ಆಗಲ್ಲ. ಪುಟ, ಎಲ್ಲೂ ಹೋಗಲ್ಲ, ಯಾವಾಗ್ಲೂ ನಮ್ಮ ಜೊತೆಗೆ ಇರ್ತೀನಿ.
ಓಕೆ ಅಳ್ಬಾರ್ದು ಮಲ್ಕೊ ಜುಜ್ಜು ಮಾಡು ಏನಾಯ್ತು ಇವಾಗ? ಯಾಕೆ ಇಷ್ಟೊಂದು ಇರಿಟೇಟ್ ಆಗಿದೆಯಾ? ನೀವು ಫೋನ್ ಮಾಡಿದ ತಕ್ಷಣ ಅಂಜಲಿ ಬಂದಿಲ್ಲ ಅಂತ ಬೇಜಾರಾ? ನೋಡ್ಬೋದು, ಗುರುಗಳಿಗೆ ಹುಷಾರಿಲ್ಲ ಅಂತ ಪಾಪಚ್ಚಿ ಆಶ್ರಮಕ್ಕೆ ಹೋಗಿರ್ಬೋದು. ಆದರೆ ಅವಳು ಹೆಚ್ಚಿನ ಜೀವನ ಅವಳು ಕಳೆದಿರೋದೇ ಆ ಆಶ್ರಮದಲ್ಲಿ. ಅವಳು ಒಂದ್ಸಲ ಹೋದರೆ ಬೇಗ ಬರಬೇಕು ಅಂತ ಅನ್ಕೊಂಡ್ರು ಬರೋಕ್ಕಾಗಲ್ಲ. ಅವಳು ಬಂದಾಗ ಬರಲಿ ಬಿಡು. ಇಲ್ಲಾಂದರೆ ಒಂದು ವೀಕೆಂಡು ನಾವೇ ಫ್ರೀ ಮಾಡಿಕೊಂಡು ಅವಳು ಹೋಗಿ ಕರ್ಕೊಂಬರೋಣ. ನೀನು ಹೀಗೆ ಎಲ್ಲದಕ್ಕೂ ಎಲ್ಲರ ಮೇಲೂ ಇರಿಟೇಟ್ ಆಗ್ಬೇಡ ಪ್ಲೀಸ್. ಹೌದೌದು, ನಾನು ಏನ್ ಮಾತಾಡಿದ್ರು ಇರಿಟೇಷನ್ ಅಲ್ವಾ ನಿಮ್ಗೆ? ಮದ್ವೆಗಿಂತ ಮುಂಚೆ ನನ್ ವಾಯ್ಸ್ ಕೇಳಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅಂತಿದ್ರಿ. ಸುಮ್ಮನಿದ್ರು ಮಾತಾಡಿದ್ರು ಇರಿಟೇಷನ್ ಅಲ್ವಾ ನಿಮ್ಗೆ? ಅಲ್ಲ ಮುದ್ದು, ಮದುವೆಗಿಂತ ಮುಂಚೆ ಹೆಂಡತಿ ಆದ್ಮೇಲೆ ಹೀಗೆ ಡಿವೈಡ್ ಮಾಡಿ ಯಾಕೆ ಮಾತಾಡಬೇಕು? ಹಾಗಾದ್ರೆ ಏನಿವಾಗ? ನನ್ ನಿಮ್ಮ ಮೇಲೆ ಪ್ರೀತಿ ಇಲ್ವಾ? ಇಲ್ಲ, ನಿಮಗ್ ಪ್ರೀತಿ ಇಲ್ಲ, ಅದಕ್ಕೆ ಹೀಗೆ ಆಡ್ತಿರೋದು ನೀವು. ನಾನೇನ್ ಮಾಡಿದೆ ಇವಾಗ? ಏನು ಮಾಡಿಲ್ಲ ತಂದೆ, ನಾನು ಮಲ್ಕಕ್ ಬಿಡಿ. ತುಂಬಾ ಅಪ್ಸೆಟ್ ಆಗಿದ್ದಾಳೆ. ನನಗೆ ಏನೇ ಮಾತಾಡಿದ್ರು ಅದು ಬೇಡದೇ ಇರೋ ಆರ್ಗ್ಯುಮೆಂಟ್ ಆಗುತ್ತೆ. ನಾನಂತೂ ಮಾತಾಡಲ್ಲ, ಬೇಕಿದ್ರೆ ಅವರೇ ಮಾತಾಡಿಸ್ಲಿ. ಗುಡ್ ನೈಟ್ ಮುದ್ದು. ಗುಡ್ ನೈಟ್? ಬರೀ ಗುಡ್ ನೈಟ್ ಅಷ್ಟೇನಾ? ನನ್ನ ಮಾತಾಡ್ಸ್ಬೇಕು ಅಂತ ಅನ್ಸೋದೇ ಇಲ್ಲ ಇವ್ರಿಗೆ. ನಾನು ಅಂದ್ರೆ ಇಷ್ಟೇನಾ? ನಿಂಗೆ ಪ್ರೀತಿ ಪ್ರೇಮದಲ್ಲೆಲ್ಲ ನಂಬಿಕೆನೇ ಇಲ್ಲ. ಒಬ್ಳೇ ಇರ್ತೀನಿ ಅಂತೆಲ್ಲ ಅಂದ್ರು ಒಬ್ಳೇ ಇರೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ಪ್ರೀತಿ ಪ್ರೇಮದಲ್ಲಿ ಸಿಕ್ಕೊಳ್ಳೋದು ಸುಲಭ ಅಲ್ವಲ್ಲ ನೇಹ. ಬಟ್ ನೀನು ಒಬ್ಳೇ ಇರೋದನ್ನ ಪ್ಲೀಸ್ ನೇಹ, ಮತ್ತೆ ಅದೇ ವಿಚಾರದ ಬಗ್ಗೆ ಮಾತಾಡೋದು ಬೇಡ. ಸರಿ ಬಿಡು, ಆ ವಿಚಾರ ಬೇಡ. ಆದ್ರೆ ಅಷ್ಟು ಪ್ರೀತಿಯಿಂದ ಕರೆಯೋ ಅದಕ್ಕೆ ಇರ್ಬೇಕಾದ್ರೆ ನೀನ್ ಯಾಕೆ ಇಲ್ಲಿರ್ತೀಯಾ? ಹಾಯಾಗ ಅವ್ರ ಜೊತೆನೆ ಇರೋದಿತ್ತು ತಾನೆ. ಅಲ್ಲ ಕಣೆ, ಈ ಕಾಲದಲ್ಲಿ ಎಲ್ಲರೂ ಸಪ್ರೇಟ್ ಆಗಿರ್ಬೇಕು ಅಂತ ಬಯಸ್ತಾರೆ. ಆದ್ರೆ ನಿಮ್ಮ ಮದ್ಗೆ ನಿನ್ನ ಕಾಲ್ ಮಾಡಿ ಕರೀತಾರೆ ಇದ್ದಾರೆ. ನಿಂಗೆ ಅಲ್ಲಿ ಎಲ್ಲ ಇದ್ದು ಇಲ್ಲಿ ಅನಾಥರ ತರ ಈ ಆಶ್ರಮದಲ್ಲಿ ಯಾಕಿರ್ಬೇಕು? ನಾನಾಗಿದ್ರೆ ಯಾವತ್ತೂ ಹೊರಟು ಬಿಡ್ತಿದ್ದೆ. ನೀನೀಗ ಸುಮ್ಮನಿದ್ರೆ ನಾನು ಏನು ಅಂತ ಅಂದ್ಕೊಳ್ಳೆ ಅಜ್ಜು. ನೇಹ ಪ್ಲೀಸ್, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.